ಉತ್ತಮ ಅರ್ಥಧಾರಿಗಳು, ಸೀತಾರಾಮಚಂದ್ರ ಅವರು ಉತ್ತಮ ಅರ್ಥಧಾರಿಗಳು. ಹೀಗೆ ಎಲ್ಲ ಕಡೆಗೂ ನಾವು ಉತ್ತಮ ಅರ್ಥಧಾರಿಗಳು ಎನ್ನುವುದನ್ನು ಹೇಳ್ತೇವೆ. ಈ ಉತ್ತಮ ಅರ್ಥಧಾರಿಗಳ ಉತ್ತಮತ್ವ ಎಂಥದ್ದು ಅನ್ನೋದು ಕೇರಳದವರು ಕೇರಳ ಇದ್ದವರಿಗೆ ಈ ಉತ್ತಮತೆಯನ್ನು ಪರಿಚಯ ಮಾಡಿಕೊಳ್ಳೋದು ಹೇಗೆ? ಆ ಒಂದು ಸಂದರ್ಭದಲ್ಲಿ ಅವರು ನನ್ನ ಸ್ನೇಹಿತರು ತೀರ್ಕೊಂಡು ಹೊತ್ತಿಗೆ ಅವರ ಬಗ್ಗೆ ಬರೆದ ಪೇಪರ್ನಲ್ಲಿ ಬಂತು, ಇವರು ಉತ್ತಮ ಅರ್ಥಧಾರಿಗಳಾಗಿದ್ರು ಅಂತ ಬಂತು. ಅನಂತರ ಅವ್ರನ್ನ ಎಲ್ಲರೂ ಕಾಣ್ತಾ ಇದ್ರು. ನನ್ನ ಮಗ ಕೇಳಿದ, ಅವರು ಉತ್ತಮ ಅರ್ಥಧಾರಿಗಳು ಎಷ್ಟು? ಸುಮಾರು ಶ್ರೇಣಿಗಳು ಅಲ್ಲ, ಶ್ರೇಣಿಯವರು ನಾವು ಹೇಳೋದು ಉತ್ತಮ ಅರ್ಥಧಾರಿಗಳು ಅಂದರೆ ಉತ್ತಮ ಅರ್ಥಧಾರಿಗಳಾಗಿದ್ರು. ಪ್ರಭಾಕರ ಜೋಶಿಯವರು ಉತ್ತಮ ಅರ್ಥಧಾರಿಗಳು, ಎಮ್ಮೆ ಉತ್ತಮ ಅರ್ಥಧಾರಿಗಳು. ಏನು ಹೀಗಂತೆ? ಈಗ ಅನಂತರ ಅವನೇ ಮತ್ತೊಂದು ಪ್ರಶ್ನೆಯನ್ನು ಕೇಳಿದ, ಈ ತೀರ್ಕೊಂಡ ಮಾನೀಯರು ಅವರು ಅವರಿಗಿಂತ ಶ್ರೇಣಿಯವರು ಉತ್ತಮ ಅರ್ಥಧಾರಿಗಳಾಗಿದ್ರು ಅಂತ ಹೇಳಿದ್ರೆ ಆಗ್ಬೋದು. ನೋಡಿ ಸ್ವಾರಸ್ಯ, ಈಗ ಇಂಥವರಿಗಿಂತ ಶ್ರೇಣಿಯವರು ಉತ್ತಮ ಅರ್ಥಧಾರಿಗಳಾಗಿದ್ರು ಅಂತ ಹೇಳಿದ್ರೆ ಶ್ರೇಣಿಯವರು ಮಕ್ಕಳನ್ನ ಹೇಳ್ತಾ ಬೇರೆ. ಇವರು ಅದು ಶ್ರೇಣಿಯವರಿಗೆ ಹೋಲಿಸಿದ್ರೆ ಇವರು ಅತ್ಯಂತ ಸಾಮಾನ್ಯ, ಅವ್ರದ್ದು ಅಸಾಮಾನ್ಯವಾದಂತಹ ಒಂದು ಅರ್ಥಗಾರ. ಆದರೆ ಎರಡಕ್ಕೂ ಸಲ್ಲುವ ವಿಶೇಷಣ ಒಂದೇ, ಉತ್ತಮ. ಇದು ತುಂಬಾ ಗೊಂದಲಕರವಾದ. ಅದು ಒಬ್ಬ ಅಪರಿಚಿತ ವ್ಯಕ್ತಿಗೆ ಪರಿಚಯ ಮಾಡಿಸಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ವಿಚಾರ ಮಾಡ್ತಾರೆ. ಇಲ್ಲಿ ಈ ವಿಶೇಷಣಗಳಿಂದ ಏನೂ ಅರ್ಥ ಆಗೋದಿಲ್ಲ. ಹಾಗಂತ ಅರ್ಥಧಾರಿಕೆ ಅಂತಹದ್ದನ್ನು ಅದರ ದಾಖಲೆ ಎನ್ನುವುದನ್ನು ಇಟ್ಟು ಪ್ರಾತ್ಯಕ್ಷಿಕೆಯ ಮೂಲಕವಾಗಿ ಎಷ್ಟು ಉತ್ತಮ ಎಷ್ಟು ಉತ್ತಮ ಅಲ್ಲ ಅನ್ನೋದನ್ನು ತೋರಿಸಿಕೊಡ್ಬೇಕು. ಅದು ಸ್ವಲ್ಪ ಮಟ್ಟಿಗೆ ತುಂಬಾ ದುಬಾರಿ ವ್ಯವಹಾರ. ಹಾಗೆ ಏನಿತ್ತು ಅಂದ್ರೆ ಆರಂಭ ಅನ್ನೋದು ಅದು ಗುಪ್ತ ನಾಟ್ಯ ಒಂದು ಕಡಿಮೆ ವೇಷ ಕಡಿಮೆ. ಅಲ್ಲಿ ಆಟದಲ್ಲಿ ಏನೇನು ಆಗಿತ್ತೋ ಅದನ್ನು ಇಲ್ಲಿ ಕಾರಣತೆಯಲ್ಲಿ ಅಭಿನಯಿಸಿಕೊಂಡು ಬಿಟ್ಟು ವೇಷ ಉಳಿದದ್ದು ಎಲ್ಲ ಅಭಿನಯಗಳು ಪದ್ಯಗಳಿಗೆ ಸಂಪೂರ್ಣವಾಗಿ ಕೈಗಲ್ಲ ಅನ್ನೋದು ಕೈಯಿಂದ ಅಭಿನಯ ಮಾಡತಕ್ಕಂಥದ್ದು. ಆದರೆ ಕೆಲವು ದೃಶ್ಯಗಳನ್ನ ಹಾಗೆ ತೋರಿಸ್ತಿದ್ರು ಅನ್ನೋ ಹೊತ್ತಿಗೆ ಆ ದುಶ್ಯಾಸನ ಪಾತ್ರ ಮಾಡಿದವನು ಹೇಳ್ಕೊಂಡು ಬಂದು ಅವನ್ನ ಕೆಳಗೆ ಎಲ್ಲ ಹಾಗೆ ಒಂದ್ಸಲ ಬಡವರು ಪಾಠ ಮಾಡಿ ಬಂದು ಹೋದವರು ಕೊನೆಯವರೆಗೂ ವಾಪಸ್ ಬರ್ತಾ ಇದ್ದವರು ಇದ್ದಾರೆ. ಆ ಹೂವು ಧ್ವನಿಗೆ ತೋರಿಸಿದ್ರು ನಿಜ ಹೋಗಿತ್ತು ಪರ್ಮನೆಂಟ್. ಮತ್ತೆ ರೌದ್ರವನ್ನು ಮಾಡೋ ಹಾಗೆ ಇನ್ನು ಒಂದೆರಡು ಸನ್ನಿವೇಶ ನಾವು ನೋಡಿದ್ರು. ಹೋಗುದು ಕೆಳಗೆ ಬೀಳದಿದ್ದು ದುಶ್ಯಾಸನ ಮಾಡುವವನಿಗೆ ಆ ಹೊತ್ತಿನಲ್ಲಿ ಮೇಲೆ ಹೋಗಿ ಕೆಳಗೆ ಬರುವ ಹೊತ್ತಿನಲ್ಲಿ ಏನೇನು ಆಗ್ತದೆ ಗೊತ್ತಿಲ್ಲ. ಇಂಥ ಒಂದು ಪರಿಸ್ಥಿತಿ, ಈ ರೀತಿಯ ಒಂದು ಕಾರಣಕ್ಕೆಲ್ಲ ದೃಷ್ಟಿಯಲ್ಲಿ ಕೃಷ್ಣ ಭಟ್ಟರವರಿಗೆ ಮತ್ತೆ ನಾವು ಎಷ್ಟು ಕದರ ಬರೋದಿಲ್ಲ. ಆ ನೀರದಲ್ಲಿ ಲೀನವಾಗಿ ಹೋದ ದೂರ ಇನ್ನೆಂದು ಬಾರ ಲೋಕಕ್ಕೆ ಹೋಗಿದ್ದಾರೆ. ಆದ್ರೆ ಅವರು ಕಟ್ಟಿಟ್ಟಂತ ತಪಸ್ಸು, ಆ ಶ್ರದ್ಧೆ, ಭಕ್ತಿ, ಆ ಸಂಪೂರ್ಣವಾದಂತಹ ಸಾತ್ವಿಕತೆಯನ್ನ ಜೀವಂತವಾಗಿ ಕೃಷ್ಣ ಭಟ್ಟರನ್ನ ಮತ್ತೊಮ್ಮೆ ನಾವೇನಾದರೂ ನೋಡೋದಿದ್ರೆ ಅಷ್ಟೇ ಪ್ರಖರವಾದಂತಹ ಜ್ಞಾನದಿಂದ, ಸಾತ್ವಿಕತೆಯಿಂದ ಅದು ಉಮಾಕಾಂತ ಭಟ್ಟರ ಮೂಲಕವಾಗಿ ನಾವು ಕೃಷ್ಣ ಭಟ್ಟರನ್ನು ನೋಡಬಹುದು. ಅಂಥ ಒಂದು ಆಸ್ತಿಯನ್ನು ನಾವು ಬಿಟ್ಟು ಹೋಗಿದ್ದಾರೆ. ಅಂಥ ಒಂದು ಶ್ರೇಷ್ಠವಾದಂತಹ ಉಮಾಕಾಂತ ಭಟ್ಟರವರು ನಮ್ಮ ಜಿಲ್ಲೆ ಆಸ್ತಿ ಹೇಳೋದನ್ನ ಈ ಸಂದರ್ಭದಲ್ಲಿ ಹೇಳಿ ಲೋಕೇಶು ಯತ್ತತ್ವಮತಿ ಇಂದ್ರಿಯಂಚ ಕೃತ್ಸಸ್ಯ ತಸ್ಯ ಪ್ರತಿಪತ್ತಿ ಹೇತು ವಾಗ್ವೇದತಾ ಸಾ ನಹಿ ಸನ್ನಿಧತ್ತಾಂ. ಪರಮಪೂಜ್ಯ ಶ್ರೀ ಶ್ರೀ ಕೇಶವಾನಂದ ಭಾರತಿ ಸ್ವಾಮಿಗಳ ಪಾದಾರವಿಂದಗಳಿಗೆ ಸಹಸ್ರ ಪ್ರಣಾಮಗಳು. ಬಂಧುಗಳೇ, ಮಾತು ನಿಲ್ಲುವ ಹೊತ್ತಿಗೆ ನಾನು ನಿಂತಿದ್ದೇನೆ. ಯಾಕೆಂದ್ರೆ ನಮ್ಮ ತಂದೆಯವರು ಎಚ್ಚರಿಸ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗಿದೆ. ಮುಂದೆ ತಾಳ್ಮೆ ಇದ್ದು ಕಡಿಮೆ ಮಾತಾಡೋದು ಹೇಳ್ತಾರೆ. ಯಾಕೆಂದ್ರೆ ತಾಳ್ಮೆ ಪ್ರೀತಿ ಅಷ್ಟಿತ್ತದು. ಕೊನೆಯಲ್ಲಿ ಅನಾರೋಗ್ಯದಲ್ಲಿ ತಾಳಬದ್ಧತೆಯ ಅರ್ಥ ಹೇಳಲಿಕ್ಕೆ ಆಗುವುದಿಲ್ಲ ಅಂತ ಪ್ರಾಣ ಬಿಟ್ಟವರು ನಮ್ಮ ತಂದೆಯವರು.
ಇದನ್ನು ಹೇಳೋದಕ್ಕೆ ನನಗೆ ವ್ಯತ್ಯಾಸ ಆಗ್ತದೆ. ನಾನು ಒಂದು ವ್ರತವನ್ನು ಕೊಟ್ಟಿದ್ದೇನೆ, ತಂದೆಯವರಂತೆ ಮಾತು ಇರುವವರೆಗೆ ನಾನು ಅರ್ಥ ಹೇಳ್ತೇನೆ. ತಾಳ್ಮತೆ ಬಗ್ಗೆ ನಾನು ಭಾಷಣ ಮಾಡೋದಿಲ್ಲ, ತಾಳ್ಮತೆಯಲ್ಲಿ ಅರ್ಥ ಹೇಳ್ತೇನೆ. ಯಾಕೆಂದ್ರೆ ತಂದೆಯವರು ಕೊಟ್ಟ ಬಳುವಳಿ ಒಂದು ಆಸೆ ಕೊಡಿದೆ. ಕಾರಣ ಇಷ್ಟೇ, ಸಿಂಧುವಿನ ಈ ಕಾಲೋನಿಯಲ್ಲಿ ಕೃಷ್ಣ ಸಂಧಾನ ತಾಳಮಕ್ಕೆ ಜೋಶಿಯವರು ಕುಂಬಳಿಯವರ ಬಂದಿದ್ರು, ಜೊತೆ ಮಾಡಿದ್ರು. ಒಂದು ಅರ್ಥ ಹೇಳಬೇಕು ಅಂತ ಅವರಿಗೆ ಅಪೇಕ್ಷೆ. ಪ್ಯಾರಾಲಿಸಿಸ್ ಆಗಿತ್ತು, ನಾಲಿಗೆ ತಡೆಯಿತ್ತು. ಆದರೂ ಅರ್ಥ ಹೇಳುವ ತಬಕ ತಡೀತಿರಲಿಲ್ಲ. ಇವತ್ತು ನೀವು ಅರ್ಥ ಹೇಳಿ ಇರುವುದಕ್ಕೆ ನಾನು ದೊಡ್ಡ ರಾಜಕೀಯ ಮಾಡಬೇಕಾಯ್ತು. ಮನೆಯಲ್ಲಿ ಆ ಮಾತು ಹೇಳುವಾಗಿಲ್ಲ. ಗಾಂವರ ಸಾಹೇಬ್ ಅರ್ಥ ಹೇಳಿದ್ರೆ ಇವತ್ತು ತಂದೆಯವರ ಅರ್ಥ ಹೇಳುವ ಉತ್ಸಾಹದಲ್ಲಿದ್ದಾರೆ, ಅವರಿಗೆ ಅವಕಾಶ ಕೊಡಬಾರದು. ಆದರೆ ಈಗ ಅನಿಸ್ತದೆ ನಾನು ಮಾಡಿದ ಉಪಚಾರ ಅಲ್ಲ, ಆದ್ರೂ ಅನಿವಾರ್ಯ ಆಗಿದೆ. ಯಾಕೆ ಅಪಚಾರ ಆಯ್ತಂದ್ರೆ ತಂದೆಯವರ ಅರ್ಥ ಹೇಳಿಲ್ಲ, ನನಗೆ ಅರ್ಥ ಹೇಳುವ ಅವಕಾಶವನ್ನು ಕಡಿಮೆ ಮಾಡಿ. ಉಡುಪಿಯ ರಾಜಾಂಗಣದಲ್ಲಿ ಅವರ ಮನೆಯ ವಾಲಿಗೆ ಅಲ್ಲಿ ಸಂಘಟನೆಗೆ ಒಂದು ಮಾತಾಡಿದ್ರು, ನನಗಿಂತ ನನ್ನ ಮಗ ಚೆನ್ನಾಗಿ ಅರ್ಥ ಹೇಳ್ತಾರೆ, ನೀವು ಅವನನ್ನು ಬಳಸಿಕೊಂಡಿದ್ದೀರಿ. ಬಹುಶಃ ತಂದೆಯವರು ಈಗ ಭೌತಿಕವಾಗಿ ಇಲ್ಲವಾಗಿ ನನ್ನ ಹಿಂದೆ ಅವರು ನಿಂತಿದ್ದಾರೆ. ಅಂದಿನಿಂದ ನನ್ನ ಅರ್ಥ ವಿಫಲ ಆಗಲೇ ಇಲ್ಲ, ಸಫಲ. ಅರ್ಥಗಾರ ಅಂತಂದ್ರೆ ಪಾತ್ರದ ಅರ್ಥ ಹುಡುಕುವ ಅಲ್ಲ, ಬದುಕಿನ ಅರ್ಥವನ್ನು ಹುಡುಕುವ. ನಮ್ಮ ತಂದೆಯವರಿಗೆ ಕಂಡ ಒಂದು ದೊಡ್ಡ ವೈಶಿಷ್ಟ್ಯ ಅಂದ್ರೆ ಪಾತ್ರದ ಅರ್ಥವನ್ನು ಅವರು ಹುಡುಕಲಿಲ್ಲ, ಅವರಿಗೆ ಕೊಡಕ್ಕೂ ಆಗಲಿಲ್ಲ. ಅವರು ಹುಡುಕಿದ್ದು ಬದುಕಿನ ಅರ್ಥವನ್ನು. ಬದುಕಿನ ಅರ್ಥವನ್ನು ಪಾತ್ರದ ಪಡಿಯಚ್ಚಿನಲ್ಲಿ ಹುಡುಕಿದರು. ಯಕ್ಷನ ಪಾತ್ರರಾಗಿ ಬದುಕಿದವರು ನನ್ನ ತಂದೆಯವರು. ಇದು ನನ್ನ ನೆನಪು ನಿಜವಾಗಿದೆ. ಮನೆಯಲ್ಲೂ ಹಾಗೆ ಕೌರವನ ಗಾಂಭೀರ್ಯ ಅಂದ್ರೆ ಆ ಗಾಂಭೀರ್ಯ ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ ಭಾಸನ ಒಂದು ಮಾತಿದೆ, ಭಾರಾಕ್ರಾಂತೋ ಹಿ ಸ್ತಂಭ ಭಜ್ಯೇತಾತಿ ನಮೇತ. ಭಾರ ಹೊತ್ತ ಸ್ತಂಭ ಮುರಿದು ಬಿದ್ದಿದ್ದೇ ಹೊರತು ಬಾಗಲಿಕ್ಕಿಲ್ಲ. ಬಾಗದೆ ಬಗ್ಗದೆ ಹಲ್ಲು ಬಿಂಚದೆ ಎದೆ ಉಳಿಸಿ ಕತ್ತನ್ನ ಗಟ್ಟಿಯಾಗಿ ಇಟ್ಟುಕೊಂಡು ಬದುಕಿದ ನಮ್ಮ ತಂದೆಯವರು ಧೈರ್ಯಕ್ಕೆ ಒಂದು ಹೆಸರು. ಧೈರ್ಯಕ್ಕೆ ಸಾಮರ್ಥ್ಯ ಬೇಕು ಅಂತಲ್ಲ. ವಿಮರ್ಶೆಯ ಚೌಕಟ್ಟಿನಲ್ಲಿ ನೋಡುವಾಗ ಎಷ್ಟೋ ಸರಿ ತಪ್ಪಾಗಬಹುದು, ತಪ್ಪು ಸರಿಯಾಗಬಹುದು. ಆದರೆ ಬದುಕಿನ ಚೌಕಟ್ಟಿನಲ್ಲಿ ನೋಡುವಾಗ ಅವರ ತಪ್ಪು ನಿರ್ಣಯ ಎಲ್ಲ ಸರಿಯಾಗಿದೆ. ನಮ್ಮ ಆತ್ಮೀಯರಾದಂತಹ ಅನಂತ ಹೇಳಿದರು ಆಗಾಗ ಹೇಳ್ತಾರೆ, ನಮ್ಮ ತಂದೆಯವರ ಧೈರ್ಯ ಎಷ್ಟು ಅಂದ್ರೆ ಪಡೆಯುವುದಕ್ಕೆ ಬಂದವರಿಗೆ ಬಡಿಗೆ ಎತ್ಕೊಳ್ಳುವಷ್ಟು ಧೈರ್ಯ ಇರ್ತಾರೆ. ಆದರೆ ಯಾರೂ ಅವರ ತನಗೆ ಹೊಡೆಯಕ್ಕಾಗಲಿಲ್ಲ. ಅಂತ ಕಾರಣ ಏನಂದ್ರೆ ಪ್ರಾಮಾಣಿಕ. ಅವರಿಗೆ ಅಂತರದಲ್ಲಿ ವಂಚನೆ ಇಲ್ಲ. ನೆಪ್ಪುಡು ಭಾಗವತರ ಮಾತು ಹೇಳಿ ಕೃಷ್ಣ ಭಟ್ಟರಲ್ಲಿ ಸರಸತೆ ಇತ್ತು, ಆದರೆ ಅವರ ಕಠೋರತೆಯು ಸರಸವಾಗಿತ್ತು. ಬಹಳ ಒಳ್ಳೆ ಮಾತು. ಕೃಷ್ಣಸ್ಮರಣ ಎಂಬ ಗ್ರಂಥವನ್ನ ನಾವು ಮುದ್ರಣ ಮಾಡುವಾಗ, ಸಂಪಾದಿಸುವಾಗ ನಮ್ಮ ತಂದೆಯವರ ಹಲವು ಮುಖಗಳ ಅರ್ಥ. ಮನೆಯಲ್ಲಿ ಅಪ್ಪಯ್ಯ ಎಂಬ ಸೌಲಭ್ಯ ಮಾತ್ರ. ಈಗ ನಾನು ಕಳ್ಕೊಂಡಂತಹ ಸೌಲಭ್ಯವನ್ನು, ಆದರೆ ಅವರ ವ್ಯಕ್ತಿತ್ವದ ಅನೇಕ ಮುಖಗಳು, ಅವರಿಂದ ಆಗುವ ಉಪಕಾರ, ಅವರಿಂದ ಆದಂತಹ ಅವರ ಒಡನಾಟದ ರುಚಿ ಬಹುಶಃ ನಿಮ್ಮಂತಹ ಹಿರಿಯರನ್ನ ಇಲ್ಲಿ ಕರೆಸಿಕೊಂಡಿದೆ ಅಂತ ನಾನು ಅನ್ಕೊಳ್ತಾ ಇದ್ದೇನೆ. ಆದ್ದರಿಂದ ನಮ್ಮ ತಂದೆಯವರ ಸ್ಮರಣೆ ಎಂಬುದು ನಮ್ಮೆಲ್ಲರ ಹೃದಯದಲ್ಲಿ ಎಂದೆಂದೂ ಇರುತ್ತದೆ. ಅವರು ಭಾವನಾತ್ಮಕವಾಗಿ ಬದುಕಿದ್ದಾರೆ, ಸಂಸ್ಕಾರದಿಂದ ಬದುಕಿದ್ದಾರೆ, ಭೌತಿಕವಾಗಿ ಇಲ್ಲ. ಅವರು ಇಲ್ಲ ಎಂಬ ಕೊರತೆ ನನಗೆ ಎಷ್ಟು ಕಾಡಿತ್ತು ಅಂತಂದ್ರೆ, ಕೆರೆಮನೆಯಲ್ಲಿ KS ನಾರಾಯಣಾಚಾರ್ಯರಿಗೆ ಶಿವರಾಮ್ ಹೆಗಡೆ ಪ್ರಶಸ್ತಿಯನ್ನು ಪ್ರದಾನ ಮಾಡಿದೆ. ಅಭಿನಂದನ ಪಾಠವನ್ನು ನಾನು ಮಾಡಿದೆ. ನನ್ನನ್ನು ಆಯ್ಕೆ ಮಾಡುವ ಕಾರಣ ಏನಂದ್ರೆ ನಾನು ಒಬ್ಬ ಸಂಸ್ಕೃತ ವಿದ್ವಾಂಸ. ಕಾರ್ಯಕ್ರಮ ಬಹಳ ಚೆನ್ನಾಗಿತ್ತು, ಆಪ್ಯಾಯವಾಗಿ. ತಕ್ಷಣ ನಮ್ಮ ತಂದೆಯವರಿಗೆ ತಿಳಿಸ್ಬೇಕು, ಫೋನ್ ಮಾಡಿ ಅಂತ ಹೇಳಿ ಫೋನ್ ಮಾಡಿ. ಫೋನ್ ರಿಂಗ್ ಆಯಿತು. ನಮ್ಮ ತಾಯಿ ಎತ್ತಿದರು, ತಮ್ಮನ ಅಂತ ಕೇಳಿದ್ರು. ಆಗ ನನಗೆ ಅರ್ಥ ಆಯಿತು, ನಮ್ಮ ತಂದೆಯವರಿಲ್ಲ, ನನ್ನ ಬಾಯಿಗೆ ತಾಯಿ ಬರೀತಾರೆ. ಈ ನೆನಪು ನನ್ನ ಸಾಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾರೆ. ನಮಸ್ಕಾರ.
ಸಹೋದರಿಗಳೇ, ಈಗಾಗಲೇ ನಮ್ಮ ಅತ್ಯಂತ ಅಭಿಮಾನಿಗಳಾಗಿದ್ದ ಕಿರೀಟಾಯಿ ಕೃಷ್ಣಭಟ್ರ ಕುರಿತಾಗಿ ಸಹೋದರಿಗಳು ಮನದುಂಬಿ ಮಾತಾಡಿದರು. ಕೊನೆಯದಾಗಿ ನಮ್ಮವಾದ ಉಮಾಕಾಂತ ಭಟ್ಟವರು ಭಾವಪೂರ್ಣವಾಗಿ ಉದ್ವೇಗವಾಗಿ ಒಂದು ಮಾತು ಹೇಳಿ ನಮ್ಮನ್ನು ಅದರಲ್ಲಿ ಸಿಲುಕಿಸಿದ್ದಾರೆ. ಹಾಗಾಗಿ ಆರಂಭಿಸಲು ಸ್ವಲ್ಪ ತಡವರಿಸಬೇಕಾಗಿ ಬಂತು. ನಮ್ಮಲ್ಲಿ ಹಿರಿಯರು ಮಾತು ಹೇಳಿದ್ದಾರೆ. ಅವನೆಷ್ಟು ಹೇಳಿದ ಅದು ದೊಡ್ಡದಲ್ಲ, ಅವ ಹೇಳಿದ್ದಲ್ಲಿ ಮಾರ್ಮಿಕವಾಗಿ ಎಷ್ಟು ಮಾತಾಡಿದ ಅದು ಮುಖ್ಯ. ಅವರು ಬಹಳ ಕಡಿಮೆ ಮಾತಾಡಿ ಒಂದು ಮಾತು ಮಾತಾಡಿದಲ್ಲಿ ಎಲ್ಲ ಭಾವ ಅದರ ಅಡಕವಾಗಿತ್ತು. ಒಬ್ಬ ಚಿರಂಜೀವಿ ತಂದೆಯನ್ನ ಯಾವ ರೀತಿ ಯಾವ ಮುಖಗಳಲ್ಲಿ ಕಾಣ್ತಾನೆ ಎಂಬುದನ್ನು ಸ್ವತಃ ವಿದ್ವಾಂಸ ಆದವರು ಭಾವಪೂರ್ಣವಾದ ಅರ್ಥಧಾರಿಯಾಗಿ ಈಗಾಗಲೇ ನಮ್ಮ ಪ್ರಮೋದಕ್ಕೆ ಹೇಳಿದ ಹಾಗೆ ಒಂದು ನಿರೂಪಣೆ ಮಾತನ್ನು ಹೇಳಿದೆ. ಅದು ಅಕ್ಷರ ಸಹ ಸತ್ಯ. ಅವರಲ್ಲಿರುವಂತಹ ಆ ಎಲ್ಲ ಗುಣಗಳನ್ನ ಇವರು ಮೈಗೂಡಿಸಿಕೊಂಡಿದ್ದಾರೆ. ಆ ಶ್ರವಣ ಸಜ್ಜನಿಕೆ ಅದು ಅವರ ಆಶೀರ್ವಾದ ಹಾಗೂ ಅವರ ಭಾಗ್ಯ ಅಂತ ತಿಳ್ಕೊಳ್ಬೇಕು. ಎಷ್ಟೋ ದೊಡ್ಡ ವಿದ್ವಾಂಸರು ಇರ್ತಾರೆ, ಸಾಮಾಜಿಕ ಸೇವೆಯನ್ನ ಮಾಡಿ ಜನರ ಹೃದಯದಲ್ಲಿ ಶಾಶ್ವತವಾದಂತಹ ಸ್ಥಾನವನ್ನು ಪಡೆದಿರುತ್ತಾರೆ. ಆದರೆ ಕೆಲವೊಮ್ಮೆ ದೌರ್ಭಾಗ್ಯವಶಾತ್ ಅವರ ಚಿರಂಜೀವಿಗಳು ತಂದೆಯ ಸ್ಮರಣೆಯನ್ನ ಉಳಿಸುವಂತೆ ಇರುವುದಿಲ್ಲ. ಅದು ನಿಜವಾಗಿ ಹೇಳಿದರೆ ಆ ಹಿರಿಯರ ದೌರ್ಭಾಗ್ಯ. ತೀರ ವಿಪರೀತವಾಗಿ ಇವತ್ತು ಅವರು ಮಾಡಿದಂತಹ ಸತ್ಕರ್ಮದ ಸಾಫಲ್ಯವೋ ಎಂಬಂತೆ ಅವರ ಚಿರಂಜೀವಿಯಾದ ಉಮಾಕಾಂತ ಭಟ್ರು, ಲೇಖಕರು, ಅರ್ಥಧಾರಿಗಳು ಎಲ್ಲ ಕೇವಲ ಅವರಿಗೆ ಮಾತ್ರ ನಡೆಸಲಾಗಿದೆ. ಅವರ ಕುಮಾರಿಯಲ್ಲಿ ಕೂಡ ಆ ಸಾಹಿತ್ಯ ಪ್ರಜ್ಞೆಯನ್ನ ಅವರು ಅನುಭವಿಸಿಕೊಂಡಿದ್ದಾರೆ. ಇಲ್ಲಿಗೆ ಉಮಾಕಾಂತ ಭಟ್ಟವರು ಇಲ್ಲಿ ಬರಬೇಕು ಅಂತ ಹೇಳಿದಾಗ ತುಂಬಾ ಸಂತೋಷ. ಈಗ ನಾನು ತುಂಬಾ ಮೆಚ್ಚಿಕೊಂಡಂತ ವ್ಯಕ್ತಿಯವರು. ಅವರು ಅಷ್ಟೇ ನನ್ನ ಮೇಲೆ ಅಪಾರವಾದಂತಹ ಅಭಿಮಾನ, ಪ್ರೀತಿ, ವಿಶ್ವಾಸ ಎಲ್ಲ ಇಟ್ಕೊಂಡವರು. ತೀರಾ ಒಂದು ವೈಯಕ್ತಿಕವಾಗಿ ಹೇಳಿದರೆ ಬಹಳ ಇತ್ತೀಚೆಗಷ್ಟೇ ನನ್ನ ಹಾಡನ್ನು ಕೇಳಿದವರು. ನಾನು ಹಾಡಂದ್ರೆ ತುಂಬಾ ಅವರಿಗೆ ಇಷ್ಟ ಆಗುತ್ತೆ. ಚಾತುರ್ಮಾಸದಲ್ಲಿ ದಿನ ಬರ್ತಾ ಇದ್ರು. ಎಷ್ಟೊಂದು ಆರೋಗ್ಯ ಕೆಟ್ಟಿದ್ರು ಕೂಡ ಬೆಳಿಗ್ಗೆ ಬರುವಾಗ ಹೇಳಿದರು, ಸ್ವಾಮೀಜಿ ಏನು ಬರುವುದಿಲ್ಲ, ಸಂಜೆಗೆ ನಾನು ಬರುವುದಿಲ್ಲ. ಆಯ್ತು, ನೀವು ಬರಬೇಡಿ ಅಂತ ಹೇಳಿದ್ರೆ ಸಂಜೆಯವರು ಹಾಜರಾಗಿ ಇರ್ತಾರಲ್ಲ. ಯಾವಾಗಲೂ ನನಗೆ ನೆನಪಾಗುತ್ತೆ. ಅಂದ್ರೆ 2 ದಿನ ನಾನು ಮನೆಗೆ ಆಗುವುದಿಲ್ಲ, ಬೇರೆ ಊರಿಗೆ ಹೋಗ್ಲಿಕ್ಕುಂಟು ಅಂತ ಹೇಳಿದ್ರು. ಅವರಿಗೆ ಹೋಗಲಿಕ್ಕೆ ಬರಲಿದೆ. ಚಾತುರ್ಮಾಸದಲ್ಲಿ ಬಹಳ ಶ್ರದ್ಧೆಯಲ್ಲಿ ದಿನಂಪ್ರತಿ 2 ಬಾರಿಯೂ ಬಂದು ನನಗೆ ಕುಡಿದಿದ್ರು ಕೂಡ ಅಲ್ಲಿದ್ದು ಭಜನೆಯಲ್ಲಿ, ಪೂಜೆಯಲ್ಲಿ ಪಾಲ್ಗೊಂಡು
ಒಂದು 2-3 ಬಾರಿ ಅದು ಈಗ ಭಾಷಣಗಾರ ಹೇಳಿದ ಹಾಗೆ ಅವರಿಗೆ ಅರ್ಥ ಹೇಳುವುದರಲ್ಲಿ ಸಂತೋಷ, ಯಕ್ಷಗಾನ ಕೇಳುವುದರಲ್ಲಿಯೂ ಸಂತೋಷ. ಯಾಕಂದರೆ ಕೆಲವು ಅರ್ಥಗಳು ಹೇಗೆಂದರೆ ಅವ್ರಿಗೆ ಹೇಳುವುದರಲ್ಲಿ ಮಾತ್ರ ಸಂತೋಷ, ಕೇಳುವುದರಲ್ಲಿ ಸಂತೋಷ. ಅವರು ಅಪರೂಪದ ವ್ಯಕ್ತಿ, ಅವರು ಹೇಳುವುದರಲ್ಲೂ ಕೇಳುವುದರಲ್ಲಿ ಅಷ್ಟೇ ಸಂತೋಷ ಕೊಡುವುದು. ಇನ್ನೊಬ್ಬರು ಹೇಳ್ತಾ ಇದ್ರು ಕೂಡ ಕೂತು ಶ್ರದ್ಧೆಯಿಂದ ಕೇಳ್ತಾ ಇರೋರು. ಇಲ್ಲಿ ಅವರ ಈ ಬಡಗತಿಟ್ಟಿನ ಹಿಮ್ಮೇಳದವರನ್ನು ಅರ್ಥವಾಗಿ ಕರೆದುಕೊಂಡು ಕೆಲವು ಬಾರಿ ಯಕ್ಷಗಾನ ಮಾಡಿದರು. ಹಾಗಿರುವ ಸಂದರ್ಭದಲ್ಲಿ 2-3 ಬಾರಿ ಅವರು ಕೇಳಿಕೊಳ್ಳೋದು ಆ ವಿನಮ್ರತನಕ್ಕೆ ನಾವು ಶ್ರಮ ಹಾಕಬೇಕಾಗ್ತದೆ. ಒಂದು ನಮಸ್ಕಾರ ಮಾಡಿ ಕೇಳಿ 2 ಹಾಡು ನಾನು ನನಗೆ ಬಡಗತಿಟ್ಟು ಹಾಡಿಗೆ ಬರೋದಿಲ್ಲ ಅಂದರೆ ಅದು ನನಗೆ ಗೊತ್ತುಂಟು, ನೀವು ಹಾಡ್ತೀವಿ ಅಂತ ಹೇಳಿ ಗೊತ್ತಿಲ್ಲದ ನನ್ನನ್ನು ತಾವು ಕೊಟ್ಟು ಮೇಲೆ ಹಾಡಿಸಿದರು. ಅಂದ್ರೆ ಆ ರೀತಿ ಮನುಷ್ಯರನ್ನ ಮನಸ್ಸನ್ನ ತಿಳಿದು ಆ ಮನಸ್ಸಿಗೆ ನೋವಾಗದ ರೀತಿಯಲ್ಲಿ ವ್ಯವಹರಿಸಿ ತನ್ನ ಅಪೇಕ್ಷೆಯನ್ನು ಪೂರೈಸಿಕೊಳ್ಳುವಂತಹ ಸಹೃದಯಿ ಅವರು. ಅವರ ಬಗ್ಗೆ ಕೇವಲ ಕೆಲವು ವಾಕ್ಯಗಳಲ್ಲಿ ಅವರ ಈ ಲೇಖನದಲ್ಲಿ ನಾನು ಬರೆದಿದ್ದೆ. ಅದೇ ಒಂದು ವಿಷಯ ಹೇಳ್ತಾ ಇದ್ರೆ ಅದು ತುಂಬಾ ವಿಷಯ ಇದೆ. ನಾನು ಈ ಸಂದರ್ಭದಲ್ಲಿ ಇಲ್ಲಿ ಹೇಳುವುದಕ್ಕೆ ಪ್ರಸ್ತುತ ಅಂತ ನಮ್ಗೆ ಅನಿಸೋದಿಲ್ಲ. ಯಾಕೆಂದ್ರೆ ಇಲ್ಲಿಯ ಶಿರಸಿಯ ಜನ ಅವನು ಪ್ರತ್ಯಕ್ಷವಾಗಿ ಕಂಡು ಅನುಭವವುಳ್ಳವರು. ನಾನು ಎಷ್ಟೆಂದು ಅಷ್ಟು ದೂರದಲ್ಲಿದ್ದೇವ ಅಭಿಮಾನ ಪ್ರೀತಿ ಇದ್ರೂ ಇಲ್ಲಿ ಪ್ರತ್ಯಕ್ಷವಾಗಿ ಕಂಡಂತ ನಿಮ್ಮ ಮುಂದೆ ನಾನು ಹೇಳಿದರೆ ಅದು ಖಂಡಿತ ಈಶ್ವರ ಗೊತ್ತು. ಉಮಾಕಾಂತವರಿಗೂ ದಿನ ಒಂದಲ್ಲ ಒಂದು ಕಾರ್ಯಕ್ರಮ ಬೇರೆ ಕಡೆ ಹೋಗ್ತಾ ಇರ್ತೇನೆ. ಅಲ್ಲಿಂದ ಇಲ್ಲಿವರೆಗೆ ನಾನು ಬರಬೇಕೇ ಬಹಳ ದೂರ ಇದೆ. ಬಂದು 2 ದಿವಸ ನಿಲ್ಲುವುದಕ್ಕೂ ಸಾಧ್ಯ ಇಲ್ಲ. ಇಂದು ರಾತ್ರಿ ಹಿಂದಿರುಗಿ ಹೋಗಲೇಬೇಕು. ಈ ಒಂದು ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದೇನೆ ಅಂದ್ರೆ ಅದು ಸಂತೋಷಪೂರ್ವಕವಾಗಿ ಬಂದಿದ್ದೇನೆ. ಅವರು ಕರೆದ್ರಲ್ಲ, ಹೋಗಲೇಬೇಕಲ್ಲ ಎಂಬುದಕ್ಕಾಗಲ್ಲ. ಯಾಕಂದ್ರೆ ಅವರ ಬಗ್ಗೆ ಅಂತೆಯೇ ಉಮಾಕಾಂತರ ಬಗ್ಗೆ ಅಷ್ಟೇ ಅಭಿಮಾನವುಳ್ಳವ. ಮತ್ತು ನನಗೆ ಪಾತ್ರವನ್ನು ಭಾವಪೂರ್ಣವಾಗಿ ಮಾಡಿದಾಗ ತುಂಬ ಸಂತೋಷವುಳ್ಳವ. ಅವರಂತೂ ಪೂರ್ಣ ಭಾವಪೂರ್ಣವಾಗಿ ನಡೆಸುವವರು. ಅಂತೆಯೇ ಅವರು ಚಿರಂಜೀವಿ ಉಮಾಕಾಂತರು ಕೂಡ ಇತ್ತೀಚೆಗೆ ಶ್ರೀಮಠದ ಕಾರ್ಯಕ್ರಮದಲ್ಲಿ ಬಂದು ಭಾಗಿಗಳಾಗ್ತಾರೆ. ಬಹುಶಃ ಅವರು ಶ್ರೀದೇವರ ಸನ್ನಿಧಿಯನ್ನು ಸೇರೋದಕ್ಕೆ ಮುಂಚಿತವಾಗಿ 1-2 ವರ್ಷ ಇರಬೇಕು ಅಥವಾ 1 ವರ್ಷದ ಹಿಂದೆ ನನಗೆಲ್ಲ ಶ್ರೀಮಠಕ್ಕೆ ಬಂದು 2-3 ತಾಳಮದ್ದಗಳಲ್ಲಿ ಭಾಗವಹಿಸಿ ರೆಕಾರ್ಡ್ ಮಾಡಿದ್ದೇವೆ. ಈಗ ಹೆಗಡೆಯವರು ಹೇಳಿದ್ದಕ್ಕೆ ತೀರ ಒಂದು ಅಪರೂಪದ ಒಂದು ಅರ್ಥಗಾರಿಕೆಯಲ್ಲಿ ಮಾಡಿದ್ದಾರೆ. ಎಲ್ಲ ಭಾವಪೂರ್ಣವಾದ ಅರ್ಥ ಹೇಳಿದ್ದಾರೆ. ಸೀತಾಪಹರಣದ ಲಕ್ಷ್ಮಣ ಹೇಳಿದ್ದು ಇವತ್ತಿಗೂ ನೆನಪಿದೆ. ಕಣ್ಣೀರು ಬಯಸುವ ಹಾಗೆ ಮಾತಾಡಿದ್ದಾರೆ. ಒಂದು ಯಾವುದೇ ಪಾತ್ರವನ್ನ ಆ ಪಾತ್ರವನ್ನು ನಾನಾಗಿಸಿಕೊಂಡು ನಿಭಾಯಿಸುವಂತಹ ಒಬ್ಬ ಉತ್ತಮ ಕಲಾವಿದರೇ ಎಲ್ಲರ ಮೆಚ್ಚುಗೆಯನ್ನ, ಪ್ರೀತಿಯನ್ನ, ವಿಶ್ವಾಸವನ್ನ ಗಳಿಸಿದ ಅವರಿಗೆ ಚಿರಶಾಂತಿ ಭಗವಂತ ಕೊಡಲಿ. ಅವರ ಶ್ರೀಮತಿಯವರಿಗೆ, ಅವರ ಚಿರಂಜೀವಿಗಳಿಗೆ, ಅವರ ಆತ್ಮೀಯರಿಗೆ, ಅಭಿಮಾನಿಗಳಿಗೆ ಅವರ ಅಗಲುವಿಕೆಯ ದುಃಖವನ್ನ ಅವರ ಆದರ್ಶ ಅನುಕರಣೆಯ ಮೂಲಕ ಮರೆಯುವಂತಾಗಲಿ ಎಂಬ ಶುಭ ಪ್ರಾರ್ಥನೆ ಮಾಡ್ತಾ ಇನ್ನಷ್ಟು ಮಾತನ್ನು ಬೆಳೆಸದೆ, ಏಕೆಂದರೆ ಹಾಗೆ ಅವರು ಹೇಳಿದರು ಮಾತನ್ನು, ಅದು ನಿಜವಾದ ಮಾತು.
ಅಂದ್ರೆ ತುಂಬಾ ಇಷ್ಟ ಅವರಿಗೆ. ಎಷ್ಟೋ ಬಾರಿ ತಾಳಮದ್ದಲೆ ಇದೆ ಅಂತ ಆಗಿ ಅದರ ಮುಂಚಿತವಾಗಿ ಯಾರಾದರೂ ಭಾಷಣ ಕೊಡ್ತಾ ಇದ್ರೆ ಅವರು ಹೇಗೆ ಎಷ್ಟು ಹೊತ್ತು ಮಾತಾಡ್ತೀನಿ, ಎಷ್ಟು ಹೊತ್ತು ಈಗ ನಮಗೆ ಇನ್ನು ಇದು ಶುರು ತುಂಬಾ ತಡ ಆಗ್ತದೆ ಅಂತ ಹೇಳಿಕೊಂಡು ನಾವೇ ಪರವಾಗಿಲ್ಲ ಅಲ್ಲ, ತುಂಬಾ ಹೋಗ್ತಾ ಇರ್ತದೆ. ಅಂದ್ರೆ ಅದರಲ್ಲಿ ಎಷ್ಟೊಂದು ಆಸಕ್ತಿ ಅಭಿಮಾನ ಉಳ್ಳಂತ ವ್ಯಕ್ತಿ. ಹಾಗಾಗಿ ಆ ಕಾರ್ಯಕ್ರಮಕ್ಕೆ ಆತಂಕವನ್ನು ಮಾಡದೆ ಮತ್ತೊಮ್ಮೆ ಅವರ ಆದರ್ಶ ತತ್ವಗಳನ್ನ ಅವರ ಚಿರಂಜೀವಿಗಳು ಅನುಸರಿಸುವ ಹಾಗಾಗಿ ಈಗಾಗಲೇ ಸ್ವಾಗತದಲ್ಲಿ ನಾಮಕರಣದಲ್ಲಿ ಹೇಳಿದ ಹಾಗೆ ನನಗೆಲ್ಲ ಅನುಭವ ಇದೆ. ನಾನು ಹೇಳಲಿಕ್ಕೆ ನನ್ನ ಭಾಷೆ ಇವರು ಕೊನೆಗಿಟ್ಟರು, ಮೊದಲಿಟ್ಟಿದ್ರೆ ಇವರಿಗೆ ಹೇಳಿದ್ರೆ ನಾನು ಮುಂಚೆ ಹೇಳಿಬಿಟ್ಟಿದ್ದೆ. ಈಗ ನಾನು ಮತ್ತೆ ಹೇಳಿದ್ರೆ ಕೂತವರು ಹೇಳಿದ್ದಾರೆ, ಈಗ ಅವರೆಲ್ಲ ಹೇಳಿದ್ದಾರೆ ಮತ್ತೆ ಸ್ವಾಮೀಜಿ ಧೈರ್ಯದಲ್ಲಿ ಗಟ್ಟಿ ಹೇಳಿದ್ರೆ ಮೆಲ್ಲಾಗಿ ಬೇಯಿಸಿ ಆಗಲ್ಲ. ಅಷ್ಟಕ್ಕೆ ನಾನು ಅವಕಾಶ ಯಾಕೆ ಮಾಡಿಕೊಡ್ಬೇಕು? ಯಾಕೆಂದ್ರೆ ನಾನು ಏನು ಹೇಳಬೇಕು ಅಂತ ಸಂಕಲ್ಪಿಸಿಕೊಂಡಿದ್ದೀನೋ ಅದನ್ನೆಲ್ಲ ಎಲ್ಲರೂ ಮುಗಿಸಿದ್ದಾರೆ, ನನಗೇನು ಉಳಿಸಲಿಲ್ಲ. ಅಥವಾ ನೆನಪಿಸಿ ಹೇಳುವ ಅಂದ್ರೆ ಅಷ್ಟು ಸಮಯ ಇಲ್ಲ. ಏನೇ ಇರಲಿ, ಅವರ ಕುರಿತಾಗಿ ಸಂತೋಷವಾಗಿ ನಾವು ಮಾತು ನಿಮ್ಮೆಲ್ಲ ಮುಂದೆ ಹೇಳುವುದಕ್ಕೂ ಅದು ಇಲ್ಲೇ. ಯಾಕಂದ್ರೆ ಮೊದಲು ಪ್ರಮೋದ್ ಹೇಳಿದಾಗೆ ಯಲ್ಲಾಪುರದ ಚಾತುರ್ಮಾಸದಲ್ಲಿ ಅವರಿಗೆ ಸನ್ಮಾನ ಮಾಡುವಾಗ ಯಕ್ಷಗಾನದಲ್ಲಿ ಅರ್ಥ ಹೇಳುವಾಗ ಪರಿಚಯ ಎಲ್ಲ ಆಗಿದೆ. ಆದರೆ ಈ ಚಾತುರ್ಮಾಸದಲ್ಲಿ ಬಹಳ ನಿಕಟವಾದಂತಹ ಒಂದು ಸಂಬಂಧ ಬೆಳೆದಿದೆ. ಅದು ಯಶಸ್ಸಿಯಲ್ಲಿಯೇ ಅದು ಬೆಳೆದ ಕಾರಣ ಇಲ್ಲೇ ಆಗುವಂತ ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿ ಮಾತನಾಡುವುದಕ್ಕೂ ಹಾಗೆಯೇ ಅವರ ಈ ಗ್ರಂಥ ಬಹುಶಃ ನನಗನಿಸಿತು ದೈವ ಸಂಕಲ್ಪವು ಅವರ ಸಂಕಲ್ಪವು ಹಾಗೆ ಇರ್ತದೆಯೋ. ಈ ಪುಸ್ತಕವು ನಾನು ಈಗ ಇಲ್ಲಿಗೆ ಬಿಡುಗಡೆ ಮಾಡಿದ್ದೇನೆ. ಇದನ್ನ ಅವರ ಆತ್ಮೀಯರು ಅಭಿಮಾನಿಗಳು ನೋಡಿ ಅವರನ್ನು ನೆನಪಿಸಿಕೊಳ್ಳುವ ಹಾಗಾಗಿ ಎಂಬ ಶುಭ ಆರೈಕೆಯನ್ನು ಮಾಡ್ತಾ ಸರ್ವರಿಗೂ ಮತ್ತೊಮ್ಮೆ ಶುಭವನ್ನ ಪ್ರಾರ್ಥಿಸಿ ಅವರ ಚಿರಂಜೀವಿಗಳಿಗೆ, ಈ ಸಮಿತಿಯ ಸಕಲ ಪದಾಧಿಕಾರಿಗಳಿಗೆ, ಬಂದಿರುವ ನೀವೆಲ್ಲರಿಗೂ ಕೂಡ ನಮ್ಮ ಆರಾಧ್ಯಮೂರ್ತಿಯ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಆಯುರ ಆರೋಗ್ಯ ಭಾಗ್ಯವನ್ನು ಕರುಣಿಸಿ ಕಾಪಾಡಿ ಎಂಬ ಶುಭ ಪ್ರಾರ್ಥನೆ ಮಾಡ್ತಾ ನನ್ನ ಈ ಮಾತಿಗೆ ವಿರಾಮ ನೀಡುತ್ತೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಕೃಷ್ಣಭಟ್ರ ಶ್ರೀಮತಿಯವರು ಬಂದು ಶ್ರೀದೇವರ ಪ್ರಸಾದವನ್ನು ಸ್ವೀಕರಿಸಬೇಕಂತ ಅಪೇಕ್ಷಿಸುತ್ತಾರೆ.
ಆ ಕಂಡೆ ಕಂಡೆನೋ ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ ಕಂಡೆ ಕಂಡೆನೋ ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ ಕಂಡು ಬದುಕಿದೆ ಇಂದು ನಾನು ಕರುಣಿಸೋ ಎನ್ನೊಡೆಯನೇ ಕಂಡೆ ಕಂಡೆನೋ ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ ಉಟ್ಟದಟ್ಟಿಯು ಪಿಡಿದ ವಂಶಿಯು ತೊಟ್ಟ ಕೌಸ್ತುಭ ಭೂಷಣ ಹುಟ್ಟದಟ್ಟಿಯು ಪಿಡಿದ ವಂಶಿಯು ತೊಟ್ಟ ಕೌಸ್ತುಭ ಭೂಷಣ ಮೆಟ್ಟಿದ ನವರತ್ನದಾವುಗೆ ಇಟ್ಟ ಕಸ್ತೂರಿ ತಿಲಕವಾ ಕಂಡೆ ಕಂಡೆನೋ ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ ಮಂದಹಾಸವು ದಂತ ಪಂಕ್ತಿಯು ಕುಂದದ ಕಡೆಗಣ್ ನೋಟವು ಮಂದಹಾಸವು ದಂತ